ನಮಸ್ಕಾರ ಸ್ನೇಹಿತರೆ, ಬಹಳ ದಿನಗಳಿಂದ ಈ ರೀತಿಯ ಒಂದು ವಿಡಿಯೋ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇತ್ತು, ಜನರ ನಿರೀಕ್ಷಣೆ ಇತ್ತು. ಆಗಾಗ ಕೇಳ್ತಾ ಇದ್ರು. ಸ್ಟುಡಿಯೋನಲ್ಲಿ ಕೂತು ನ್ಯೂಸ್ ರೀಡ್ ಮಾಡಿದ ಹಾಗೆ ಹೇಳೋ ವಿಡಿಯೋಗಳು ಇದುವರೆಗೆ ನಾನು ಬಹಳಷ್ಟು ಮಾಡಿದ್ದೀನಿ. ಆದರೆ ನಿಂತುಕೊಂಡು ಸ್ಟ್ಯಾಂಡಪ್ ಒಂದು ಪೊಸಿಷನ್ನಲ್ಲಿ ಮಾತಾಡೋದು, ಅದರಲ್ಲಿರ್ತಕ್ಕಂಥ ಒಂದು ಗತ್ತು, ಅದರಲ್ಲಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್, ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಒಂದು ಪವರೇ ಬೇರೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಯೋಗ ನಾನು ಇವತ್ತು ಮಾಡ್ತಾ ಇದ್ದೀನಿ. ಗೆಳೆಯರೇ, ನನ್ನ ಹೆಸರು ಗಂಧರ್ವ ಸೇನಾ ಅಂತ ಹೇಳಿ. ಬೀದರ್ ಕರ್ನಾಟಕದ ಒಂದು ಉತ್ತರ ತುದಿಯಲ್ಲಿರ್ತಕ್ಕಂಥ ಪುಟ್ಟ ಜಿಲ್ಲೆ. ಆ ಜಿಲ್ಲೆಯಿಂದ ನಾನು ಬಿಲಾಂಗ್ಸ್ ಮಾಡ್ತೀನಿ. ಸ್ನೇಹಿತರೆ, ಕಳೆದ ಒಂದು 20 ವರ್ಷಗಳ ಒಂದು ಅನುಭವ. ಹೌದು, ನೀವು ನಿಜವಾಗಿ ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. 20 ವರ್ಷ, ಎಸ್, 20 ವರ್ಷ. 2000 ಇಸ್ವಿನಿಂದ ಈಗ 2021 ಅಂದ್ರೆ ಸರಿ ಸುಮಾರು 21 ವರ್ಷ ಆಗ್ತಾ ಇದೆ. ನಾನು ಈ ಇಂಡಸ್ಟ್ರಿನಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆಕ್ಟಿವ್ ಆಗಿದ್ದೇನೆ. ಅನೇಕ ಕಂಪನಿಗಳಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಒಂದು ದೀರ್ಘ ಅನುಭವವನ್ನು ಪಡೆದಿರುತ್ತೇನೆ. ಅನುಭವವನ್ನು ಪಡೆದಿರುತ್ತೇನೆ ಅನ್ನುವಂಥ ಒಂದು ವಿಚಾರ ಹೇಳ್ಕೊಳ್ಳುವಾಗ ಸಾಧನೆಯನ್ನು ಮಾಡಲಿಕ್ಕಿಲ್ವಲ್ಲ ಅನ್ನುವಂಥ, ಸಾಧನೆ ಮಾಡಿದ್ರೆ ಸಾಧನೆ ಆಗಲಿಲ್ಲ ಅಂದರೆ ಅನುಭವ ಅನ್ನುವಂಥ ಒಂದು ವಾಡಿಕೆ ಕೂಡ ಇದೆ. ಜನ ಈ ರೀತಿ ವ್ಯಾಖ್ಯಾನ ಕೂಡ ಮಾಡ್ತಾರೆ. ಆದರೆ ಸ್ನೇಹಿತರೆ, ಈ 20 ವರ್ಷದ ಪ್ರಯಾಣ ತುಂಬ ಸಂಘರ್ಷದ ಪ್ರಯಾಣ, ತುಂಬ ಹೋರಾಟದ ಪ್ರಯಾಣ, ಬಹಳ ಅದ್ಭುತವಾದಂಥ ಒಂದು ನನ್ನ ಜೀವನದಲ್ಲಿ ಅಮೂಲಾಗ್ರ ಬದಲಾವಣೆ ತಂದಿರುವಂಥ ಒಂದು ಪ್ರಯಾಣ. ಸಾಧನೆ ಆಗಿದೆ, ಹೇಳಿಕೊಳ್ಳುವಷ್ಟು ಅಪಾರವಾದಂಥ ಸಾಧನೆ ಏನಾಗಿಲ್ಲ. ಆದರೆ ಗೊತ್ತಾಗಿದೆ, ಈ ಇಂಡಸ್ಟ್ರಿನಲ್ಲಿ ದುಡ್ಡಿದೆ, ಈ ಇಂಡಸ್ಟ್ರಿನಲ್ಲಿ ನಾವು ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂಥ ಒಂದು ಸತ್ಯಾಂಶ ಅರಿವಿಗೆ ಬಂದಿದೆ. ಸುಮಾರು 20 ವರ್ಷಗಳ ಹಿಂದೆ ನನ್ನಕ್ಕಿಂತ ಒಂದು 10-15 ವರ್ಷ ಚಿಕ್ಕವರಿದ್ದಂಥ ಒಬ್ಬ ಯುವಕ ಈ ಇಂಡಸ್ಟ್ರಿಯ ಮೊದಲನೇ ಪರಿಚಯ ನನಗೆ ಮಾಡಿಸಿದ್ರು. ಅವನೇ ನನ್ನ ಗುರು. ಹಿ ವಾಸ್ ಅಪ್ಲೈನ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ, ಫಸ್ಟ್ ಕಂಪನಿ, ವಿದೇಶಿ ಕಂಪನಿ. ಭಾಳ ಇವತ್ತು ನಾವು ಆ ಕಂಪನಿಗೆ ತುಂಬ ಆಧಾರದಿಂದ ಸೆಲೆಕ್ಟ್ ಮಾಡ್ತೀವಿ. ಆದರೆ ಇರ್ತಾ ಅನೇಕ ಕಾರಣಗಳು ನಮಗೆ ಬದಲಾವಣೆ ಮಾಡಲಿಕ್ಕೆ ಅನಿವಾರ್ಯ ಮಾಡಿದವು. ಅಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ, ಈಗ ಹೆಚ್ಚು ವೇಳೆ ಈ ನನ್ನ ಇತಿಹಾಸ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ಲಿರುತ್ತೆ. ಯಾಕಂದರೆ ಈ ಪಯಣದಲ್ಲಿ ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಕನಸು, ನಾನೆಂದೂ ಯಾವ ಬ್ಯಾಕ್ಗ್ರೌಂಡ್ಲಿಂದ ನಾನು ಬಂದಿನೋ ಆ ಬ್ಯಾಕ್ಗ್ರೌಂಡ್ಲಿಂದ ನಾನು ಯಾವ ಸ್ಥಾನದಲ್ಲಿದ್ದೀನೋ ಆವಾಗ ಆ ಒಂದು ಪರಿಸರ, ಆ ಒಂದು ನನ್ನ ಬ್ಯಾಕ್ಗ್ರೌಂಡ್ ನೋಡಿದರೆ ಈ ಪ್ಲೇನಲ್ಲಿ ಕೂಡೋದಾಗಿ ಆ ಪ್ಲೇನಿಗೆ ಟಚ್ ಕೂಡ ಮಾಡೋ ಒಂದು ಕನಸು ನಾನು ಕಂಡಿರಲಿಲ್ಲ. ಆದರೆ ಈ ನೆಟ್ವರ್ಕ್ ಇಂಡಸ್ಟ್ರಿಯ ಒಂದು ಸೌಭಾಗ್ಯ ಅಂದ್ರಿ, ಇದರದೊಂದು ಶಕ್ತಿ ಅಂದ್ರಿ. ಒಂದಿಲ್ಲ 2 ಸಾರಿ ವಿದೇಶಕ್ಕೆ ನೇರವಾಗಿ ವಿಮಾನ ಪ್ರಯಾಣ ಮಾಡುವಂಥ, ಒಂದು ವಾರ ಮಲೇಷ್ಯಾನಲ್ಲಿ, 1 ವಾರ ಥೈಲ್ಯಾಂಡ್ನಲ್ಲಿ ಇರ್ತಕ್ಕಂಥ ಅದ್ಭುತವಾದಂಥ ಒಂದು ಅನುಭವ. ಅದು ಕೂಡ ಕಂಪ್ನಿ ವೆಚ್ಚದಲ್ಲಿ. ತುಂಬ ನನ್ನ ಸ್ನೇಹಿತರ ತಂಡದ ಜೊತೆಗೆ, ನಾವು ಒಬ್ಬನೇ ಅಲ್ಲ, ಈ ರೀತಿ ಸಾಧನೆ ಮಾಡಿ ಆಗಿರುವಂಥದ್ದು ಇದೆ. ಸೊ ಇರ್ತಾ ಈಗ ಈ ಇಂಡಸ್ಟ್ರಿನಲ್ಲಿ ನಾವು ಒಂದು ಅವಕಾಶ, ಒಂದು ನಮ್ಮ ಇಂಡಿಜಿನಿಯಸ್, ನಮ್ಮತನ, ನಮ್ಮ ಭಾರತೀಯತ್ವ, ನಮ್ಮದೇ ಆದಂಥ ಒಂದು ಕಲ್ಚರ್ಗೆ ಹೋಲಿಕೆ ಆಗ್ತಕ್ಕಂಥ, ನಮ್ಮದೇ ಆದಂಥ ಹ್ಯಾಬಿಟ್ಗಳಿಗೆ ಹೋಲಿಕೆ ಆಗ್ತಕ್ಕಂಥ, ನಮ್ಮದೇ ಆದಂಥ ಒಂದು ವಿಚಾರಗಳಿಗೆ ಹೋಲಿಕೆ ಆಗ್ತಕ್ಕಂಥ ಕಂಪನಿ ಯಾವುದರ ಬರಬೇಕು, ಪ್ರಾಡಕ್ಟ್ ಯಾವುದರ ಬರಬೇಕು, ನಮಗೆ ಬೇಕಾದಂಥ ಕಸ್ಟಮರ್ ಫ್ರೆಂಡ್ಲಿ ಪ್ರಾಡಕ್ಟ್ ಬರಬೇಕು ಅನ್ನುವಂಥ ಎಲ್ಲೋ ಒಂದು ಆಲೋಚನೆ ನಡೀತಾ ಇತ್ತು. ಆದರೆ ಯಾವುದು ಕಂಪನಿ ನೋಡಿದರೂ ಕೂಡ ಅದೇ ಒಂದು ವಿದೇಶಿ ಕಂಪನಿಯ ಧಾಟಿನಲ್ಲಿ ಪ್ರಾಡಕ್ಟ್ಗಳು ತರ್ತಾ ಇದ್ದವು. ಪ್ರಯೋಗಗಳು ಬಹಳ ಅದು ಅನುಭವ ಆಯಿತು.
ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ ನಾವೇನು ವಿಚಾರ ಮಾಡ್ತಾ ಇದ್ದೀವಿ, ಹೇಳ್ತಾರಲ್ಲ, ವಿಚಾರ ಮಾಡಿದ ಹಾಗೆ ಪ್ರಪಂಚ ಆಗ್ತದೆ. ವಿಚಾರಗಳಲ್ಲಿ ಒಂದು ಕ್ರಾಂತಿ ಆಗ್ತದೆ, ವಿಚಾರಗಳಿಂದಲೇ ಬದಲಾವಣೆ ಆಗ್ತದೆ. ನಾವು ವಿಚಾರ ಮಾಡಿದ್ರೆ ಜಗತ್ತು ಬದಲಾವಣೆ ಆಗ್ತದೆ. ಹೌದು, ಆಗ್ತದೆ. ನಾನು ನೋಡಿನಿ. ನಾನು ಒಬ್ಬನೇ ಅಲ್ಲ, ನನ್ನ ಹಂಗ ನೂರಾರು, ಸಾವಿರಾರು, ಲಕ್ಷಾಂತರ ಜನ ಇದೇ ಒಂದು ಆಲೋಚನೆಯ ಒಂದು ಮಟ್ಟದಲ್ಲಿ ಬಹುಶಃ ವಿಚಾರ ಮಾಡ್ತಾ ಇದ್ದೀರೇನೋ. ಆ ಒಂದು ಕಾರಣದಿಂದ ಈಗ ನಮ್ಮ ದೇಶದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ತುಂಬ ಸಂಕ್ರಮಣ ಕಾಲ, ಮತ್ತೊಂದು ಬದಲಾವಣೆ, ಮತ್ತೊಂದು ಪರಿವರ್ತನೆ, ಮತ್ತೊಂದು ಕ್ರಾಂತಿ ಆಗ್ತಾ ಇದೆ. ಜನ ಏನು ಬಯಸ್ತಾರೆ ಅದು ಕೊಡಬೇಕು, ಜನ ಏನು ಕೇಳ್ತಾರೆ ಅದು ಒದಗಿಸ್ಬೇಕು. ಅದು ನೆಟ್ವರ್ಕ್ ಇಂಡಸ್ಟ್ರಿನಿಂದ ಇದ್ರೆ ಆ ನೆಟ್ವರ್ಕ್ ಪವರ್, ಆ ಜನರ ಒಂದು ಶಕ್ತಿ, ಎರಡರ ಕಾಂಬಿನೇಷನ್ ಆದರೆ ಇಲ್ಲಿ ಕ್ರಾಂತಿ ಆಗುತ್ತೆ. ಸೊ ಈ ಹಿನ್ನೆಲೆಯೊಳಗೆ ಕಳೆದ 4-5 ವರ್ಷದಿಂದ ನಾವು ಗಮನಿಸ್ತಾ ಇದ್ದೀವಿ, ಯಾವ ರೀತಿ ನೆಟ್ವರ್ಕರ್ ಆದಂಥವ್ರು ನಾವು ಗಮನಿಸ್ತಾ ಇದ್ದೇವೆ, ವಿಚಾರ ಮಾಡ್ತಾ ಇದ್ದೇವೆ, ಚಿಂತನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಕೆಲವು ಕಂಪನಿಗಳು ಕೂಡ, ಕಂಪನಿ ಫಾರ್ಮ್ ಮಾಡ್ತಕ್ಕಂಥವ್ರು, ಕಂಪನಿ ಸ್ಥಾಪನೆ ಮಾಡ್ತಕ್ಕಂಥ ಜನ ಕೂಡ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಮಾರ್ಕೆಟಲ್ಲಿ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಮಿತ್ರರೇ, ಕಳೆದ 5-6 ವರ್ಷಗಳಿಂದ ಒಂದು ಕಂಪನಿ ಸದ್ದು ಮಾಡಿದೆ. ಸದ್ದಿಲ್ಲದೆ ಸದ್ದು. ಹೌದು, 6 ವರ್ಷದಿಂದ 2015ರಲ್ಲಿ ಪಂಜಾಬದ ಲುಧಿಯಾನ ಪಟ್ಟಣದಲ್ಲಿ ಸ್ಥಾಪನೆ ಆಗಿರುವಂಥ ಹ್ಯಾಪಿ ಹೆಲ್ತ್ ಇಂಡಿಯಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಸ್, ಹ್ಯಾಪಿ ಹೆಲ್ತ್ ಇಂಡಿಯಾ. ಈ ಕಂಪನಿ ಪ್ರಾಡಕ್ಟ್ ನೋಡಿದ ಮೇಲೆ ತುಂಬ ರೋಮಾಂಚನ ಆಯ್ತು ಮಿತ್ರರೇ. ಅದ್ಭುತ. ಜನಸಾಮಾನ್ಯರು ದಿನನಿತ್ಯ ಯಾವ ರೇಟ್ನಲ್ಲಿ ಪ್ರಾಡಕ್ಟ್ಗಳನ್ನು ಬಳಸ್ತಾರೋ, ಬಜಾರ್ಲಿಂದ ತರ್ತಾರೋ, ಅದೇ ರೇಟಿನ ರೇಂಜ್ನಲ್ಲಿ, ಅದೇ ರೇಟಿನ ಒಂದು ಇತಿಮಿತಿಗಳಲ್ಲಿ ಅದ್ಭುತವಾದಂಥ ಪ್ರಾಡಕ್ಟ್ಗಳ ವಿಶಾಲವಾದಂಥ ಒಂದು ರೇಂಜ್. ಸುಮಾರು 600 ಪ್ರಾಡಕ್ಟ್ ಗೊತ್ತಾ ಕಂಪನಿ ಹೊರತಂದಿದೆ 6 ವರ್ಷಗಳಲ್ಲಿ. ರೇಟ್ ಕೂಡ ರೀಸನೇಬಲ್ ರೇಟ್, ಕ್ವಾಲಿಟಿ ಉತ್ಕೃಷ್ಟ ಕ್ವಾಲಿಟಿ, ಪ್ಲ್ಯಾನಲ್ಲಂತೂ ವಂಡರ್ಫುಲ್. ಈ 2-3 ಕಾಂಬಿನೇಷನ್ ಇವತ್ತೊಂದು ನಮ್ಮಂಥವರಿಗೆ ಆ ಕಡೆ ಆಕರ್ಷಿತರಾಗಲಿಕ್ಕೆ ಮಜ್ಬೂರ್ ಮಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಹ್ಯಾಪಿ ಹೆಲ್ತ್ ಇಂಡಿಯಾ ಬಗ್ಗೆ ಸಾಕಷ್ಟು ಮಾತಾಡಬೇಕಾಗಿದೆ. ಆದರೆ ಸ್ನೇಹಿತರೆ, ನಾನು ಮಾತಾಡ್ತಕ್ಕಂಥದ್ದು ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಆಲ್ರೆಡಿ ಇದ್ದಂಥ ಸ್ನೇಹಿತರಿಗೆ ಗಮನದಲ್ಲಿಟ್ಟುಕೊಂಡು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹೊಸಬರಿಗೆ, ಹೊಸ ಜನರೇಷನ್ ಏನಿದೆ, ಹೊಸ ಜನಾಂಗ ಏನಿದೆ, ಹೊಸ ಪೀಳಿಗೆ ಏನಿದೆ, ಅವ್ರ ಸಲುವಾಗಿ ಇದು ಒಂದು ಅದ್ಭುತವಾದಂಥ ಸುವರ್ಣಾವಕಾಶ. ಅವರಿಗೆ ಈಗ ಪ್ರಯೋಗ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು 20 ವರ್ಷದಿಂದ ಪ್ರಯೋಗ ಮಾಡಿ 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 ಈ ಹಂತಕ್ಕೆ ಬಂದಿದ್ದೀವಿ. ಆದರೆ ಈಗ ಒಳ್ಳೆ ರಾಜಮಾರ್ಗ ತಯಾರಾಗಿದೆ. ಆ ರಾಜಮಾರ್ಗದಲ್ಲಿ ನಡೆಯೋದು ಒಂದೇ ನಮ್ಮ ಕೆಲಸ. ಸಿಸ್ಟಮ್ ಇಸ್ ರೆಡಿ. ಈ ಮುಳ್ಳು, ಕಲ್ಲು, ಒಂದು ಬಂಜರ ಭೂಮಿ ಆಗಲಿ, ಒಂದು ಅರಣ್ಯ ಪ್ರದೇಶ ಆಗಲಿ, ಅಂಥದ್ರೊಳಗೆ ಒಂದು ಮಾರ್ಗ ತಯಾರು ಮಾಡೋದು ಅವಶ್ಯಕತೆ ಉಳಿದಿಲ್ಲ. ಈ 20 ವರ್ಷಗಳ ಸುದೀರ್ಘ ಒಂದು ಜರ್ನಿ ಏನಿದೆ ನಮ್ಮ ದೇಶದಲ್ಲಿ, ಅದೆಲ್ಲ ಮುಳ್ಳು ಕಲ್ಲು ಎಲ್ಲ ತೆಗೆದುಹಾಕಿ ಒಂದು ಒಳ್ಳೆ ಮಾರ್ಗ, ಒಂದು ರಾಜಮಾರ್ಗದ ಆಗಿನಂಗೆ ಒಂದು ಆಗಿಬಿಟ್ಟಿದೆ. ಸಿಸ್ಟಮ್ ಕೂಡ ಇದೆ. ಸೊ ಆ ಸಿಸ್ಟಮ್ ಜೊತೆಗೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಏನಾದ್ರು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಬಲವಾದ ನಂಬಿಕೆ ನಂದು. ಸಿಸ್ಟಮ್ ಫಾಲೋ ಮಾಡಲಿಲ್ಲ ಅಂದರೆ ಸ್ನೇಹಿತರು ಏನೂ ಮಾಡಲಿಕ್ಕಾಗಲ್ಲ. ವೈಯಕ್ತಿಕ ಶಕ್ತಿ ಅಪಾರ ಇರಬಹುದು, ಆದರೆ ಆ ಶಕ್ತಿಗೆ ಒಂದು ಲಿಮಿಟ್ ಇರುತ್ತೆ. ಆದರೆ ಆ ಶಕ್ತಿಯ ಜೊತೆಗೆ ಯುಕ್ತಿಯಾದಂಥ ಒಂದು ಸಣ್ಣ ಸಿಸ್ಟಮ್ ಜೋಡಿಸಿದರೆ ಒಂದು ದೊಡ್ಡ ದೊಡ್ಡ ಕೆಲಸಗಳು, ಒಂದು ಊಹೆಗೂ ನಿಲುಕಲಾರದಂಥ ಒಂದು ದೊಡ್ಡ ಪ್ರಮಾಣದ ಸಾಧನೆಗಳು ಮಾಡಲಿಕ್ಕೆ, ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ದಿವಸ ಆ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಬೇಕಾಗ್ಯದ. ಸ್ನೇಹಿತರೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸಿಸ್ಟಮ್ ಅಂದರೆ, ನನ್ನ ಪಿಸ್ತೂಲ್ ಗೊತ್ತಲ್ಲ ನಿಮಗೆ, ಬಂದೂಕು, ಪಿಸ್ತೂಲು, ರಿವಾಲ್ವರ್. ಆ ರಿವಾಲ್ವರ್ನಲ್ಲಿ ಗುಂಡುಗಳಿರುತ್ತವೆ. ಆ ಗುಂಡುಗಳು ಗೋಲಿ, ಆ ಗುಂಡುಗಳು ಹೊರಗಡೆ ತೆಗೆದು ಒಂದು ಗುಂಡು ಕೈಯಲ್ಲಿ ಹಿಡ್ಕೊಂಡು
ನೀವು ಬಹಳ ಶಕ್ತಿಶಾಲಿ ಇರಬಹುದು, ಶಕ್ತಿಮಾನ್ ಇರಬಹುದು, ಬಹಳ ಜಿಮ್ ವಗೇರೆ ಮಾಡಿ ಬಾಡಿ ಬಿಲ್ಡರ್ ಆಗಿರಬಹುದು. ಆ ಒಂದು ಗುಂಡು ತಗೊಂಡು ನಿಮ್ಮ ವೈರಿ ಯಾವನೇ ಇರಲಿ ಅವನ ಮೇಲೆ ಬಹಳ ಶಕ್ತಿಯಿಂದ ಬೀಸಿ ಹಾಕಿದರೆ, ಹೊಡೆದರೆ ಆ ವ್ಯಕ್ತಿ ಸಾಯ್ತಾನೆ? ಖಂಡಿತ ಸಾಯಲ್ಲ. ಸಾಯ್ಬೇಕಲ್ವಾ? ಬಂದೂಕಿನ ಗೋಲಿ, ರಿವಾಲ್ವರ್ನಲ್ಲಿರ್ತಕ್ಕಂಥ ಒಂದು ಗೋಲಿ, ಗುಂಡು, ಬುಲೆಟ್. ಆ ಬುಲೆಟ್ಲಿಂದ ಹೊಡೆದ್ರೆ ಮನುಷ್ಯ ವ್ಯಕ್ತಿ ಸಾಯಬೇಕು, ಸಾಯಂಗಿಲ್ಲ. ಆದರೆ ಅದೇ ಬುಲೆಟ್ ರಿವಾಲ್ವರ್ ಅನ್ನುವಂಥ ಪುಟ್ಟ ಯಂತ್ರದಲ್ಲಿ, ಸಿಸ್ಟಮ್ನಲ್ಲಿ ಅಳವಡಿಸಿ 10 ವರ್ಷದ ಚಿಕ್ಕ ಮಗು ಕೂಡ ಒಂದು ಟ್ರಿಗರ್ ಮಾಡ್ದಂದ್ರೆ ಎದುರುಗಡೆ ಇರತಕ್ಕಂಥ ಎಂತಹ ಶಕ್ತಿಶಾಲಿ ವ್ಯಕ್ತಿ ಇದ್ರೂ ಕೂಡ ಡಮಾರ್ ಆಗ್ತಾನೆ. ಎಸ್ ಆರ್ ನೋ? ಎಸ್. ಇದೇ ಶಕ್ತಿ, ಸಿಸ್ಟಮ್ದ ಶಕ್ತಿ. ಸಿಸ್ಟಮ್ಗೆ ನಾವು ಅಳವಡಿಸ್ಕೊಳ್ಬೇಕು. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೂಡ ಬಹಳಷ್ಟು ಜನ ಬರ್ತಾರೆ, ಹೊಸಬ್ರು. ಕೆಲವು ದಿವಸ ಕೆಲಸ ಮಾಡ್ತಾರೆ, ನೋಡ್ತಾರೆ, ಏನೇನೋ ಕನಸ್ಕೊಂಡು ಬಂದಿರ್ತಾರೆ. ಆದರೆ ಕನಸುಗಳು ಬೇಗ ಸಾಕಾರ ಆಗಲ್ಲ ಅನ್ನುವಂಥ ಒಂದು ಇದಕ್ಕೆ ಭಾವಾವೇಶಕ್ಕೆ ಬಂದ್ಬಿಡ್ತಾರೆ, ಒಂದು ಕಲ್ಪನೆಗೆ ಬಂದ್ಬಿಡ್ತಾರೆ, ಒಂದು ವಿಚಾರ ಆ ರೀತಿ ಬೆಳೆಸ್ಕೊಳ್ತಾರೆ, ಹೋಗ್ಬಿಡ್ತಾರೆ. ಆದರೆ ಯಾರು ಆ ಸಿಸ್ಟಮ್ ಜೊತೆಯಲ್ಲಿ ಪ್ಲಗ್ ಆಗ್ತಾರೋ, ಯಾರು ಆ ಸಿಸ್ಟಮ್ ಜೊತೆಯಲ್ಲಿ ಕೆಲಸ ಮಾಡ್ತಾರೋ ಅವರು ಸಾಧನೆ ಮಾಡೇ ಮಾಡ್ತಾರೆ, ಒನ್ ಡೇ ಅರ್ಲಿ ಆರ್ ಒನ್ ಡೇ ಲೇಟರ್. ಅವರವರ ಆ ವ್ಯವಸ್ಥೆಗೆ ಎಷ್ಟು ಶಕ್ತಿ ಬೇಕು, ರಿಕ್ವೈರ್ಡ್ ಎಫರ್ಟ್ಸ್ ಥ್ರೂ ಪರ್ಫೆಕ್ಟ್ ಸಿಸ್ಟಮ್ ನಾವು ಪುಟ್ ಇನ್ ಮಾಡಿದರೆ, ಅದರ ಒಳಗೆ ಸೇರಿಸಿದರೆ, ಹಾಕಿದರೆ, ಜೋಡಿಸಿದರೆ ಖಂಡಿತ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ. ಸೊ ಈ ಒಂದು ಮರ್ಮ ಏನಿದೆ, ಆ ಮರ್ಮ ಬಗ್ಗೆ ನಾನು ಸ್ವಲ್ಪ ಟ್ರೇಲರ್ ಮಾತ್ರ ಹೇಳಿದೆ. ಆ ಸಿಸ್ಟಮ್ ಏನು, ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಒಂದು ಟ್ರೈನಿಂಗ್ದ ದೊಡ್ಡ ಭಾಗ. ಆದರೆ ಹ್ಯಾಪಿ ಹೆಲ್ತ್ ಇಂಡಿಯಾ ಬಗ್ಗೆ ಹೇಳಬೇಕಾದ್ರೆ ಸಿಸ್ಟಮ್ ಕೂಡ ಇದೆ. ಯಾಕಂದರೆ ನಾನೇ 20 ವರ್ಷ ಅನುಭವ ಪಟ್ಟವನು ಇದ್ದೀನಿ. ನನ್ನ ಹಂಗೆ 20 ವರ್ಷ, 15 ವರ್ಷ, 10 ವರ್ಷ, 12 ವರ್ಷ, 22 ವರ್ಷ, 23 ವರ್ಷ. ಯಾಕಂದರೆ ಈ ಸಿಸ್ಟಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಿಯಾನಲ್ಲಿ ಬಂದಿದ್ದು ಇವತ್ತಿಗೂ ಸರಿ ಸುಮಾರು 23-24 ವರ್ಷ ಆಗ್ತಾ ಇದೆ. ಆರಂಭದ ದಿನಗಳಿಂದ ಇರತಕ್ಕಂತಹ ಜನ ಕೂಡ ಇದ್ದಾರೆ, ಮಧ್ಯದಲ್ಲಿ ಸೇರಿಕೊಂಡಂತಹ ಜನ ಕೂಡ ಇದ್ದಾರೆ, ನಮ್ಮ ನಂತರ ಬಂದು ನಮಗಿಂತ ಹೆಚ್ಚು ಸಾಧನೆ ಮಾಡಿದಿರುವಂತಹ ದಿಗ್ಗಜರು ಕೂಡ ಇದ್ದಾರೆ. ಅಂಥವರೆಲ್ಲರೂ ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ಕಡೆ ಬಹಳ ಒಂದು ಕಾತುರದಿಂದ ನೋಡ್ತಾ ಇದ್ದಾರೆ, ಜಾಯಿನ್ ಆಗ್ತಾ ಇದ್ದಾರೆ. ಯಾಕಂದರೆ ಇದರ ಸಿಸ್ಟಮ್, ಇದರ ಪ್ಲ್ಯಾನ್, ಇದರ ಪ್ರಾಡಕ್ಟ್ ಆ್ಯಂಡ್ ಕಂಪನಿಯ ಒಂದು ಬದ್ಧತೆ, ಕಮಿಟ್ಮೆಂಟ್, ವಿಷನ್, ಇವು 4-5 ಪಾಯಿಂಟ್ಗಳು ಸ್ನೇಹಿತರೆ ನಮಗೆ ಈ ಹ್ಯಾಪಿ ಹೆಲ್ತ್ ಇಂಡಿಯಾದಲ್ಲಿ ಬರಲಿಕ್ಕೆ ಒಂದು ಬೌಂಡ್ ಮಾಡಿದೆ, ಬಾಧ್ಯ ಮಾಡಿದೆ. ಸೊ ಇವತ್ತು ಬಂದಾಗಿದೆ ಕರ್ನಾಟಕದ ಜಿಲ್ಲೆ, ಪ್ರತಿಯೊಂದು ಜಿಲ್ಲೆಗೆ ನಮಗೆ ಹೋಗಬೇಕಾಗಿದೆ. ದಕ್ಷಿಣ ಭಾರತದಲ್ಲಿ HHI ಇನ್ನು ಆರಂಭದ ಹಂತದಲ್ಲಿದೆ. ಈ 6 ವರ್ಷಗಳ HHI ಉತ್ತರ ಭಾರತದಲ್ಲಿ ಬಹುತೇಕವಾಗಿ ಹಿಂದಿ ಭಾಷಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆದಿದೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಇದಾರ. 60 ಲಕ್ಷ ಪ್ರತಿ ತಿಂಗಳ ಸಂಪಾದನೆ ಮಾಡತಕ್ಕಂಥ ನಾಯಕರು ಇದರೊಳಗಿದ್ದಾರೆ. 20 ಲಕ್ಷ, 15 ಲಕ್ಷ ಪ್ರತಿ ತಿಂಗಳ ಸಂಪಾದನೆ ಮಾಡತಕ್ಕಂಥ ಅನೇಕ ಲೀಡರ್ಸ್ಗಳು ಇದರೊಳಗಿದ್ದಾರೆ. ಅದು ಹೆಂಗೆ ಸಾಧ್ಯ ಆಗ್ತಾ ಇದೆ? ಅಗೇನ್ ಸಿಸ್ಟಮ್, ಪ್ರಾಡಕ್ಟ್, ಕಂಪನಿ, ಪ್ಲ್ಯಾನ್. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇವತ್ತಿನ ಈ ಒಂದು ಇಂಟ್ರೊಡಕ್ಟರಿ, ಒಂದು ಪ್ರಯೋಗಾತ್ಮಕ, ಪ್ರಾಯೋಗಿಕವಾದಂಥ ವಿಡಿಯೋ ಚಲೋ ಅನಿಸಿದರೆ ಈ ವಿಡಿಯೋನ ನಿಮ್ಮ ಹೊಸ ಸ್ನೇಹಿತರಿಗೆ ಕಳಿಸಿ, ನಮ್ಮ ಜೊತೆ ಕೈ ಜೋಡಿಸಿ ಒಂದು ಆಂದೋಲನ, ಒಂದು ಕ್ರಾಂತಿ, ಒಂದು ರೆವಲ್ಯೂಷನ್ ಮಾಡೋಣ. ಯಾಕಂದರೆ ವಿದೌಟ್ ಎನರ್ಜಿ, ವಿದೌಟ್ ಎಕ್ಸೈಟ್ಮೆಂಟ್, ವಿದೌಟ್ ಯುನಿಟಿ ಏನು ಸಹ ಮಾಡಲಿಕ್ಕಾಗಲ್ಲ. ನಮ್ಮ ಶಕ್ತಿ, ನಿಮ್ಮ ಶಕ್ತಿ, ಎರಡೂ ಶಕ್ತಿ ಕೂಡಿದರೆ ಮಹಾಶಕ್ತಿ ಆಗ್ತೀವಿ, ದೊಡ್ಡ ಸಾಧನೆ ಮಾಡಲಿಕ್ಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಇಡೀ
HHI ಸಲುವಾಗಿ ಮಾರ್ಕೆಟ್ ಓಪನ್ ಇದೆ, ಖಾಲಿ ಇದೆ. ಬನ್ನಿ, ಈ ಟೆಕ್ನಾಲಜಿ ಕೂಡ ಹೆಚ್ಚಾಗಿದೆ. ಇವತ್ತು ನಮಗೆ ಪ್ರತಿಯೊಂದು ಊರಿಗೆ ಹೋಗಿ ಸಾಕ್ಷಾತ್ ಮೀಟಿಂಗ್ ಮಾಡಬೇಕನ್ನುವಂಥ, ಟ್ರೈನಿಂಗ್ ಕೊಡಬೇಕನ್ನುವಂಥ ಜರೂರತ್ತಿಲ್ಲ. ಈಗ ಕೊರೋನಾ ಕಾಲದಲ್ಲಿ ಅದೊಂದು ಹೊಸ ಪಾಠ ನಾವು ಕಲ್ತಿದ್ದೀವಿ. ನಾವೆಲ್ಲೋ ಕುಂತು ಇಡೀ ದೇಶದಲ್ಲಿ ಆಗಿ ಇಡೀ ಪ್ರಪಂಚದಲ್ಲಿ ಜನರಿಗೆ ಜೊತೆ ಸಂವಾದ ಮಾಡಬಹುದು, ಮಾತಾಡಬಹುದು, ಟ್ರೈನಿಂಗ್ ಕೊಡಬಹುದು, ಪರಸ್ಪರ ನೋಡಬಹುದು, ವಿಚಾರ ವಿನಿಮಯ ಮಾಡಬಹುದು, ಪ್ರಶ್ನೋತ್ತರ ಮಾಡಬಹುದು. ಒಂದು ರೂಮಿನಲ್ಲಿ, ಒಂದು ಕ್ಲಾಸ್ ರೂಮ್ನಲ್ಲಿ, ಒಂದು ಕೋಣೆಯಲ್ಲಿದ್ದು ಹೇಗೆ ಟ್ರೈನಿಂಗ್ ಮಾಡ್ತೀವೋ ಅದೇ ಥರ ಟ್ರೈನಿಂಗ್, ಅದಕ್ಕಿಂತ ಒಳ್ಳೆ ಇಂಪ್ಯಾಕ್ಟ್ ಬರ್ತಕ್ಕಂಥ ಪ್ರೆಸೆಂಟೇಷನ್ ಕೊಡ್ತಕ್ಕಂಥದ್ದು, ಆಲಿಸ್ಕೊಳ್ಳುವಂತಹ, ತಿಳ್ಕೊಳ್ಳುವಂತಹ ಒಂದು ಸಾಧನ ನಮ್ಮ ಕೈಯಲ್ಲಿದೆ. ಇದರ ಉಪಯೋಗ ಮಾಡೋಣ. ಈ ಒಂದು ರೆವಲ್ಯೂಷನ್ಗೆ ಒಂದು ಹಂತಕ್ಕೆ ತಲುಪಿಸೋಣ. ದೊಡ್ಡ ಸಾಧನೆ ಮಾಡೋಣ ಸ್ನೇಹಿತರೆ. ಚಿಕ್ಕ ಸಾಧನೆ ಅಲ್ಲ, 1,00,000 2,00,000 ಇಲ್ಲ, ಇವತ್ತು 60 ಲಕ್ಷ ಸಾಧನೆ ಮಾಡ್ತಕ್ಕಂಥವ್ರು ನಮ್ಮ ಸಿಸ್ಟಮ್ನಲ್ಲಿ ಇದ್ದಾರೆ. ಪ್ರತಿ ತಿಂಗಳ ಬೆಳಗಾದರೆ 2 ಲಕ್ಷ, ಬೆಳಗಾದರೆ 2 ಲಕ್ಷ. ಅವ್ರೇನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ, ಅವ್ರದ್ದು ಅದೇ ಕಾಪಿ ನಾವು ಮಾಡಬೇಕಾಗಿದೆ. ಈಗ ಬರ್ತಕ್ಕಂಥ ಡಿಸೆಂಬರ್ವರೆಗೆ ಈ ಕಂಪನಿ 1,000 ಪ್ರಾಡಕ್ಟ್ ತರುವಂಥ ಸಂಕಲ್ಪ ಮಾಡಿದೆ. ಈ ಸಿಸ್ಟಮ್ನಲ್ಲಿ 60 ಲಕ್ಷ ತಗೊಳ್ಳೋರು ಇವತ್ತು 1 ಕೋಟಿ ಕೂಡ ಪ್ರತಿ ತಿಂಗಳ ಅರ್ನ್ ಮಾಡ್ತಕ್ಕಂಥ ಸ್ಟೇಜಿಗೆ ಹೋಗ್ತಕ್ಕಂಥ ಕಂಪನಿಗಳಲ್ಲಿ HHI ಕೂಡ ಒಂದು ದೊಡ್ಡ ಸಾಧನೆ ಮಾಡಲಿದೆ. ಅದರಲ್ಲಿ ನಮ್ಮ ಪಾಲು ಎಷ್ಟು, ನಾವೆಷ್ಟು ಸಾಧನೆ ಮಾಡ್ತೀವಿ, ಅದು ನಮ್ಮ ಮೇಲೆ ಬಿಟ್ಟಿದ್ದೇವೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತೀನಿ. ಇದು ಚಲೋ ಅನಿಸಿದ್ರೆ, ಸರಿ ಅನಿಸಿದ್ರೆ ಈ ಪ್ರಯೋಗ ನಾವು ಮುಂದುವರಿಸೋಣ. ನಮಗೆ ಒಂದು ಫೀಡ್ಬ್ಯಾಕ್ ಬೇಕು. ಹಾಯ್, ಹಲೋ, ಸೂಪರ್, ಡೋಪರ್, ಒಂದು ಉತ್ಸಾಹ ವರ್ಧನೆ ಮಾಡ್ತಕ್ಕಂಥ ಒಂದು ಕಮೆಂಟ್ಗಳು ಮಾಡುವ ಮುಖಾಂತರ ನಮಗೆ ಉತ್ಸಾಹವರ್ಧನೆ ಮಾಡಿ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.